ನೀಟ್ UG 2025 MCC ಕೌನ್ಸಿಲಿಂಗ್ ಆಲ್ ಇಂಡಿಯಾದ ಮೆಡಿಕಲ್ ಸೀಟ್ ಕೌನ್ಸಿಲಿಂಗು ಡೆಂಟಲ್ಲು ಮತ್ತು BSc ನರ್ಸಿಂಗ್ ಸೀಟ್ಗಳ ಕೌನ್ಸಿಲಿಂಗ್ ಕುರಿತಾಗಿರ್ತಕ್ಕಂಥ ಅದೇ ರಾಗ ಅದೇ ಹಾಡು ಎನ್ನುವಂತಹ ಒಂದು ಅಪ್ಡೇಟನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳು 11ನೇ ತಾರೀಕಿಗೆ ಸುಮಾರು ಒಂದು 7 ಸಾರಿ ಎಕ್ಸ್ಟೆನ್ಷನ್ ಆಗಿ 11ನೇ ತಾರೀಕು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ ಅಂತಕ್ಕಂಥದ್ದು ಘೋಷಣೆ ಆಗಿತ್ತು. ಬಟ್ ಇದುವರೆಗೂ ಕೂಡ ನಿಮಗೆ ಪೋರ್ಟಲಲ್ಲಿ ತೋರಿಸ್ತಾನೆ, ಅಲ್ಲಿಯೂ ಕೂಡ ಯಾವುದೇ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ ಮತ್ತು 11ರವರೆಗೆ ಚಾಯ್ಸ್ ಫಿಲ್ಲಿಂಗನ್ನು ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಅಂಥೇಳಿ ವಿಷಯ ಸಬ್ಜೆಕ್ಟು ಸ್ಕ್ರೋಲ್ ಆಗ್ತಾ ಇದೆ. ಇನ್ನು KAದವರು ಏನು ಅಪ್ಡೇಟ್ ನೀಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀಡ್ತಾನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮುಂದಿನ ಹಲವಾರು ಅಪ್ಡೇಟ್ಗಳನ್ನು ಪಡಿತೀರಿ. ನೋಟಿಸನ್ನು ಗಮನಿಸ್ಕೊಳ್ಳಿ. 8/8/2025ಗೆ ಎಕ್ಸ್ಟೆನ್ಷನ್ ಆಗಿರ್ತಕ್ಕಂಥ ನೋಟಿಸೇ ಅದೇ ನೋಟಿಸ್ ಇದೆ. ಇನ್ನೂ ಕೂಡ ಪೋರ್ಟಲ್ನಲ್ಲಿ ಯಾವುದೇ ರೀತಿಯ ಅಪ್ಡೇಟ್ಗಳು ಕೂಡ ಆಗಿರೋದಿಲ್ಲ. ಸೊ ಇದರಲ್ಲಿ ನಿಮಗೆ ಫಸ್ಟ್ ರೌಂಡು ರಿಸಲ್ಟ್ ಡಿಕ್ಲರೇಷನ್ ರೌಂಡ್ 1 ಅದು 11th August 2025 ಅಂಥೇಳಿ ಈಗಾಗಲೇ ಕೂಡ ಅನೌನ್ಸ್ ಮಾಡಿದ್ರು. ಸೊ ಇದುವರೆಗೂ ಕೂಡ 11ನೇ ತಾರೀಕಾದರೂ ಕೂಡ ಫಸ್ಟ್ ರೌಂಡ್ ರಿಸಲ್ಟನ್ನು MCC ಅವರು ನೀಡಿರೋದಿಲ್ಲ. MCC ಪೋರ್ಟಲ್ನಲ್ಲಿ ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ನ್ಯೂಸ್ ಆ್ಯಂಡ್ ಈವೆಂಟ್ ಸೆಕ್ಷನ್ನಲ್ಲಿ ಡಿಯರ್ ಕ್ಯಾಂಡಿಡೇಟ್ಸ್, ಚಾಯ್ಸ್ ಫಿಲ್ಲಿಂಗ್ ಫೆಸಿಲಿಟಿ ಫಾರ್ ರೌಂಡ್ 1 ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟಿಲ್ ಮಂಡೇ ಡೇಟೆಡ್ August 11, 2025 ಅಪ್ ಟು 11:59 PM ಅಂಥೇಳಿ. ಅಂದರೆ ಆಗಸ್ಟ್ 11ನೇ ತಾರೀಕಿಗೆ MCCಯ ಫಸ್ಟ್ ರೌಂಡ್ ರಿಸಲ್ಟ್ ಡಿಕ್ಲೇರ್ ಆಗಬೇಕಾಗಿತ್ತು. ರಿವೈಸ್ಡ್ ಶೆಡ್ಯೂಲ್ ಪ್ರಕಾರ ಸುಮಾರು 7 ಸಾರಿ ಶೆಡ್ಯೂಲನ್ನು ರಿವೈಸ್ಡ್ ಆದಮೇಲೆ ಈ ದಿನ ಬರ್ತದೆ ಅಂತಕ್ಕಂಥದ್ದು ಇತ್ತು. ಆದರೆ 11ನೇ ತಾರೀಕುವರೆಗೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಚಾಯ್ಸಸ್ ಎಂಟ್ರಿ ಮಾಡಲಿಕ್ಕೆ ಅಪ್ಡೇಟನ್ನು ಅಲ್ಲಿ ಸ್ಕ್ರೋಲ್ ಆಗ್ತಾ ಇದೆ. ಇದ್ರ ಕುರಿತಾಗಿರ್ತಕ್ಕಂಥ ಯಾವುದೇ ಒಂದು ನ್ಯೂಸ್ ಆ್ಯಂಡ್ ಈವೆಂಟ್ನಲ್ಲಿ ನೋಟಿಸ್ ಕೂಡ ನೀಡಿರೋದಿಲ್ಲ. ಇದು MCC ಆಲ್ ಇಂಡಿಯಾ ಕೌನ್ಸಿಲ್ ಕುರಿತಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿದೆ. KCETಯ ಅಪ್ಡೇಟನ್ನು ಗಮನಿಸಿದರೆ KAದವರು ಟ್ವಿಟರ್ ಖಾತೆಯಲ್ಲಿ UG ನೀಟ್ MCCಯ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ರಾಜ್ಯದಲ್ಲಿಯೂ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಚಾಯ್ಸ್ಗಳನ್ನು ದಾಖಲಿಸಲು ಅವಕಾಶ ನೀಡಲಾಗುವುದು. ಮೊದಲ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶವನ್ನು ಆಗಸ್ಟ್ 11ರಂದು ಪ್ರಕಟಿಸುವುದಾಗಿ MCC ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಟ್ವಿಟರ್ನಲ್ಲಿ ನೀಡಿದ್ದಾರೆ. ಸೊ ಇದರರ್ಥ ನಿಮಗೆ 11ನೇ ತಾರೀಕು ರಿಸಲ್ಟ್ ಬರ್ತದೆ, ಬಂದಾದ ಒಂದಿನ ಬಿಟ್ಟಾದ ಮೇಲೆ ಚಾಯ್ಸಸ್ ಎಂಟ್ರಿಯನ್ನು KAದವರು ಕೊಡ್ಬೋದಾಗಿತ್ತು. ಇದಿಷ್ಟು ವಿದ್ಯಾರ್ಥಿಗಳ ಅಪ್ಡೇಟ್ ಇರೋದು. ಮರೆಯದೆ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.